ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫಸ್ಟ್ PUC ಹಿಸ್ಟ್ರಿ ಇತಿಹಾಸದಲ್ಲಿ ಪ್ರಥಮ ಕಿರು ಪರೀಕ್ಷೆ ಆಗಸ್ಟ್ 2026ರಲ್ಲಿ ನಡೀತಾ ಇದ್ದಾವೆ. ಅದಕ್ಕಾಗಿ ಒಂದು 40 ಅಂಕದ ಮಾಡೆಲ್ ಕ್ವಶನ್ ಪೇಪರ್ನ ವಿತ್ ಕೀ ಆನ್ಸರ್ ಹಾಕಿದ್ದೀನಿ. ವೆರಿ ಇಂಪಾರ್ಟೆಂಟ್ ಅದಾವ. ಸೊ ನನಗೆ ಗ್ಯಾರಂಟಿ ಅದ ಈ ವಿಡಿಯೋದಿಂದ ನಿಮಗೆ 20+ ಮಾರ್ಕ್ಸ್ ಅಂತೂ ಆರಾಮಾಗಿ ನೀವು ಗ್ಯಾರಂಟಿಯಾಗಿ ಪಡಿತೀರಿ. ಓಕೆ, ಸೊ ನನಗೆ ಬೇಕಾಗಿರೋದು ಯಾವ ಡೇಟ್ ಅಂದು ಯಾವ ನಿಮ್ಮ ವಿಷಯದ ಪರೀಕ್ಷೆ ಇದ್ದಾವೆ ಅಂತ ನೀವು ಕಮೆಂಟಲ್ಲಿ ಕೊಟ್ಟರೆ ಖಂಡಿತವಾಗಿ ನಾನು ಇನ್ನಷ್ಟು ವಿಡಿಯೋಗಳನ್ನ ಲೈನಪ್ ಮಾಡ್ತೀನಿ. ಇದಕ್ಕಿಂತ ಮುಂಚೆ ನಾನು ಕನ್ನಡ ಕ್ವಶನ್ ಪೇಪರ್ ಹಾಕಿದ್ದೀನಿ, ಇಂಗ್ಲೀಷ್ ಕೂಡ ಹಾಕಿದ್ದೀನಿ. ಅದರ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಮುಂದಿನ ಎಲ್ಲ ವಿಷಯದ ಲಿಂಕ್ಗಳನ್ನು ಸಹಿತ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಜಸ್ಟ್ ನೀವು ಹೋಗಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ. ಸ್ವಲ್ಪ ಆದರೂ ಹೆಲ್ಪ್ ಅನಿಸಿದರೆ ಸೊ ಖಂಡಿತವಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸ್ತೀನಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಮೋಸ್ಟ್ ಕೇಳೋದು ಹಿಸ್ಟರಿ ಪದದ ಅರ್ಥ. ಸೊ ಹಿಸ್ಟರಿ ಪದದ ಅರ್ಥ ವಿಚಾರಣೆ ಅಥವಾ ತನಿಖೆ. ಇನ್ನು ಇತಿಹಾಸದ ಪಿತಾಮಹ, ಇದು ಕೂಡ ನಿಮಗೆ ಫೇವ್ರೇಟ್ ಕ್ವಶನ್. ಸೊ ಕೇಳ್ತಕ್ಕಂಥ ಪ್ರಶ್ನೆ ಅದು ಬಂದುಬಿಟ್ಟು ಹೆರೋಡೋಟಸ್. ದಿ ಒರಿಜಿನ್ ಆಫ್ ಸ್ಪೆಸಿಸ್ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಅದು ಬಂದುಬಿಟ್ಟು ಚಾರ್ಲ್ಸ್ ಡಾರ್ವಿನ್ ಇಸ್ ದ ರೈಟ್ ಆನ್ಸರ್. 4ನೇ ಪ್ರಶ್ನೆ, ವಿಶ್ವದ ಬೃಹತ್ ಪಿರಮಿಡ್ ಎಲ್ಲಿದೆ ಅಥವಾ ಯಾವುದು ಅಂದರೆ ಕೇಳಿದ್ರೆ ಅದು ಗೀಜಾ ಪಿರಮಿಡ್ ಅಂತ ಕೇಳ್ತಾರೆ. ಸೊ ಗೀಜಾ ಇಸ್ ದ ರೈಟ್ ಆನ್ಸರ್. ಇನ್ನು ಬಿಟ್ಟ ಸ್ಥಳದಲ್ಲಿನೂ ಕೂಡ 4 ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸೇ ಕೊಟ್ಟಿದ್ದೀನಿ. ಅರ್ನಾಲ್ಡ್ ಟೈನ್ಬಿ ಅವರ ಪ್ರಸಿದ್ಧ ಕೃತಿ ಅಂತ ಕೇಳಿದ್ದಾರೆ. ಸ್ಟಡಿ ಆಫ್ ಹಿಸ್ಟ್ರಿ ಅನ್ನೋದು ಭಾಳ ರಿಪೀಟ್ ಆಗಿರ್ತಕ್ಕಂಥ ಫೇಮಸ್ ಕ್ವಶನ್ನು. 2ನೇದು, ಭೂಮಿಯು ಡ್ಯಾಶ್ ವರ್ಷಗಳ ಹಿಂದೆ ಉಗಮವಾಯಿತು, 4.5 ಮಿಲಿಯನ್. ನೈಲ ನದಿಯ ವರಪ್ರಸಾದ ಎಂದು ಡ್ಯಾಶನ್ನು ಪರಿಗಣಿಸಲಾಗಿದೆ ಅಂತ ಕೇಳಿದ್ದಾರೆ. ಈಜಿಪ್ಟ್ ನಾಗರಿಕತೆ. ಜಿಗ್ಗುರಾತ್ ಎಂದರೆ ಏನು ಅಂತ ಕೇಳಿದ್ದಾರೆ. ಎತ್ತರ ಶಿಖರಗಳುಳ್ಳ ದೇವಾಲಯ ಅಂತ ಬರಿಬೇಕು. ಇನ್ನು 2 ಅಂಕದ 6 ಪ್ರಶ್ನೆಗಳು. ಸೊ ಮೇ ಬಿ ಇಲ್ಲಿ ನಾನು ನಿಮಗೆ 9ರಿಂದ 10 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಎಲ್ಲ ಇಂಪಾರ್ಟೆಂಟೇ ಕವರ್ ಮಾಡಿದ್ದೀನಿ. ಎಸ್, ಫಸ್ಟ್, ಇತಿಹಾಸದ ಯಾವುದಾದರೂ 2 ವ್ಯಾಖ್ಯೆ. ನೀವೊಂದು 5 ಡೆಫಿನೇಷನನ್ನು ಬ್ಯಾಪೆಟ್ ಮಾಡಬೇಕು. ಇದು 5 ಅಂಕಕ್ಕಾದರೂ ಬರ್ತಕ್ಕಂಥ ಪ್ರಶ್ನೆ ಅಥವಾ 2 ಅಂಕಕ್ಕಾದರೂ ಬರ್ತಕ್ಕಂಥ ಪ್ರಶ್ನೆ. ಓಕೆ, ಇಲ್ಲಿ 2 ಕೊಟ್ಟಿದ್ದೀನಿ. ಜವಾಹರ್ಲಾಲ್ ನೆಹರು ಮತ್ತು ಕಾರ್ಲ್ ಮಾರ್ಕ್ಸ್ ಅವರ ಪ್ರಕಾರ. ಜವಾಹರ್ಲಾಲ್ ನೆಹರು ಅವರು ಹೇಳಿದ್ದು ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಮಾನವನ ಕಥೆಯೇ ಇತಿಹಾಸ. ಕಾರ್ಲ್ ಮಾರ್ಕ್ಸ್ ಹೇಳಿದ್ದು ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷ ಅಂತ ಇದೆ. ಸೊ ಚೆನ್ನಾಗಿ ಬೈಹೆಟ್ ಮಾಡಿ. ಕಾರ್ಲ್ ಮಾರ್ಕ್ಸ್ ಬರೆದ 2 ಕೃತಿಗಳ ಹೆಸರುಗಳನ್ನು ಕೇಳಿದರೆ ದಾಸ್ ಕ್ಯಾಪಿಟಲ್ ಮತ್ತು ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಪ್ರಸಿದ್ಧವಾದ ಕೃತಿಗಳು. ಇನ್ನು ಅದೇ ಥರ ಜವಾಹರ್ಲಾಲ್ ನೆಹರು ಅವರು ರಚಿಸಿದ ಕೃತಿಗಳನ್ನು ಕೇಳಿದ್ದಾರೆ. ಸೊ ಗೊತ್ತಿರಲಿ, ಜವಾಹರ್ಲಾಲ್ ನೆಹರು ಅವರು ರಚಿಸಿದ 2 ಪ್ರಸಿದ್ಧ ಕೃತಿ ಯಾವುದಪ್ಪ ಅಂದರೆ ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ದಿ ಗ್ಲಿಂಪಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಪ್ರಶ್ನೆ 12, ಭೂಮಿಯ ಹವಾಮಾನ ಮತ್ತು ವಾತಾವರಣ ನಿರ್ಮಿಸಿದ 2 ಮುಖ್ಯ ಅಂಶಗಳು ಯಾವುವು ಅಂತ ಕೇಳಿದ್ದಾರೆ. ಅದು ಬಂದುಬಿಟ್ಟು ಭೂಮಿಯ ವಾಲುವಿಕೆ ಮತ್ತು ಚಂದ್ರನ ಉಗಮ. ಇನ್ನು ಜೀವದ ಉದಯಕ್ಕೆ ಕಾರಣವಾದ 2 ರಾಸಾಯನಿಕಗಳು ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಜಲಜನಕ ಮತ್ತು ಇಂಗಾಲ. ಇನ್ನು ಚಾರ್ಲ್ಸ್ ಡಾರ್ವಿನ್ ಪ್ರಸ್ತಾಪಿಸಿದ 2 ಸಿದ್ಧಾಂತಗಳನ್ನು ಕೇಳಿದರು. ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ, ಸಬಲರು ಬದುಕಿ ಉಳಿಯುವ ಸಿದ್ಧಾಂತ ಅಂತ ಬರ್ತದೆ. 2 ನೆನಪಿಟ್ಕೋಬೇಕು. ನೆಕ್ಸ್ಟ್, ಚೀನಾದ ಮಹಾಗೋಡೆಯನ್ನು ಯಾರು ನಿರ್ಮಿಸಿದ್ರು, ಏಕೆ? ಚೀನಾದ ಮಹಾಗೋಡೆಯನ್ನು ಶಿ ಹುಯಾಂಗ್ ನಿರ್ಮಾಣ ಮಾಡ್ತಾನೆ. ಯಾಕಪ್ಪ ಅಂದರೆ ಮಂಗೋಲರ ದಾಳಿಯಿಂದ ಚೀನಿಯರನ್ನ ರಕ್ಷಣೆಯನ್ನು ಮಾಡೋ ಸಲುವಾಗಿ. ಇನ್ನು ಚೀನಿಯರ 2 ವೈಜ್ಞಾನಿಕ ಸಂಶೋಧನೆಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಅವರು ರಾಕೆಟ್ ಕಂಡುಹಿಡಿದ್ರು, ದಿಕ್ಸೂಚಿ, ಸಿಸ್ಕೋಗ್ರಾಫ್ ಮತ್ತು ಶ್ರೀಮದ್ದು. ಇನ್ನು ಪ್ರಾಚೀನ ಚೀನಾದ 2 ತತ್ವಜ್ಞಾನಿಗಳ ಹೆಸರುಗಳನ್ನು ಕೇಳಿದ್ದಾರೆ. ಲಾವೋತ್ಸೆ, ಮೆನ್ಸಿಯಸ್ ಮತ್ತು ಕನ್ಫ್ಯೂಷಿಯಸ್. ಇಷ್ಟು ಕೊಟ್ಟಿದ್ದು 3-4 ಅಂತೂ ನೀವು ಗ್ಯಾರಂಟಿಯಾಗಿ ಇಲ್ಲಿಂದ ಏನು ಮಾಡ್ತೀರಪ್ಪ ಅಂದರೆ ನೋಡ್ತೀರಿ. ಇನ್ನು ಲಾಂಗ್ ಕ್ವಶನಲ್ಲಿ ನಾನು ಭಾಳ ಏನಿಟ್ಟಿಲ್ಲ, 4ರಿಂದ 5 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಬರುವ ಪ್ರಶ್ನೆಗಳನ್ನೇ ತಂದಿದ್ದೀನಿ. ಎಸ್, ಫಸ್ಟ್ ಪ್ರಶ್ನೆ, ಇತಿಹಾಸ ಅಧ್ಯಯನದ ಪ್ರಾಮುಖ್ಯತೆ. ನಿಮಗೆ ವ್ಯಾಖ್ಯೆಗಳು ಬರಲಿಲ್ಲ ಅಂದರೆ ಪ್ರಾಮುಖ್ಯತೆಗಳಂತೂ ಫಿಕ್ಸ್ ಆಗಿರ್ತಕ್ಕಂಥ ಪ್ರಶ್ನೆ. ನಾನಿಲ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ, ನೀವು ಅದನ್ನು ಓನಾಗಿ ಎಕ್ಸ್ಪ್ಲನೇಷನನ್ನು ಮಾಡಿ. ಓಕೆ, 1ನೇದು, ಗತಕಾಲದ ಘಟನೆಗಳ ಸ್ಮರಣೆ, ಧಾರ್ಮಿಕ ಸಹಿಷ್ಣುತೆ ಬೋಧನೆ, ಸ್ಫೂರ್ತಿಯ ಮೂಲ, ದೇಶಾಭಿಮಾನ ಮೂಡಿಸೋದು, ಸಮಾಜ ವಿಜ್ಞಾನದ ಪ್ರಯೋಗಶಾಲೆ, ಉದಾತ್ತದೇಯದ ಬೋಧನೆ, ನಮ್ಮ ದೃಷ್ಟಿಕೋನ ವಿಸ್ತರಿಸ್ತದ, ವಿಶ್ವಶಾಂತಿ ಮೂಡಿಸ್ತದ, ಪೂರ್ವಾಗ್ರಹ ಹೋಗಲಾಡಿಸ್ತದ. ಇಷ್ಟು ಬರೆದ್ರು 2ರಿಂದ 3 ಮಾರ್ಕ್ಸ್ ಕೊಡ್ತಾರೆ. ಪ್ರತಿಯೊಂದನ್ನು ಒಂದು 2ರಿಂದ 3 ಲೈನ್ ಬರೆದ್ರೂ ಕೂಡ ಔಟ್ ಈ ಕ್ವಶನ್ಗೆ ಮಾರ್ಕ್ಸ್ ನಿಮಗೆ ಸಿಗ್ತದೆ. ವೆರಿ ಮೋಸ್ಟ್ ರಿಪೀಟೆಡ್, ಮಾನವನ ವಿಕಸನಕ್ಕೆ ಕಾರಣವಾದ ಅಂಶಗಳನ್ನು ಚರ್ಚಿಸಿ ಅಂತ ಕೇಳ್ತಾರೆ. ಇಲ್ಲಿ ವಾಯುಗುಣದ ಬದಲಾವಣೆ, ಮೆದುಳಿನ ಗಾತ್ರದ ವೃದ್ಧಿ, ಆಹಾರ ಮತ್ತು ಆಶ್ರಯದ ತಾಣ, ದ್ವಿಪಾದ ಚಲನೆ, ಉಪಕರಣಗಳ ತಯಾರಿಕೆ, ಭಾಷೆ, ಪಶುಪಾಲನೆ ಮತ್ತು ಕೃಷಿಯ ಆರಂಭ ಅಂತ ನೀವು ಬರೀಬೇಕು. ಇದನ್ನು ಕೂಡ ಸ್ವಲ್ಪ ನೀವು ಏನು ಮಾಡಿರಿ, ಪಾಯಿಂಟ್ಸ್ಗಳನ್ನು ಬಹೆಟ್ ಮಾಡಿರಿ. ಮುಂದಿನ ಮೋಸ್ಟ್ ರಿಪೀಟೆಡ್ ಕ್ವಶನ್, ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದ ಅಂಶಗಳನ್ನು ಚರ್ಚಿಸಿ.
ಇಲ್ಲಿ ಫಸ್ಟ್ ಪಾಯಿಂಟ್ ಬರ್ತದೆ, ಪ್ರವಾಹದ ಸಮಯದಲ್ಲಿ ನದಿಗಳು ತಮ್ಮ ಇಕ್ಕೆಲಗಳಲ್ಲಿ ಸಂಚಯಿಸಿದ ಫಲವತ್ತಾದ ಮಣ್ಣು. ಇನ್ನು ಎರಡನೇದು, ಕೃಷಿ ಹಾಗೂ ಗೃಹ ಬಳಕೆಗೆ ತಡೆರಹಿತ ಮತ್ತು ನಿರಂತರ ನೀರಿನ ಸರಬರಾಜು. ಮೂರನೇದು, ಸಾಮಾನ್ಯವಾಗಿ ನದಿ ತೀರಗಳಲ್ಲಿ ಕಂಡುಬರುವ ವಾಸಯೋಗ್ಯವಾದ ವಾಯುಗುಣ. ನೆಕ್ಸ್ಟ್, ಮಾನವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಾದ ಆಹಾರದ ಧಾನ್ಯಗಳು ಮತ್ತು ಅವನ ಪ್ರಾಣಿಗಳಿಗೆ ಮೇವಿನ ಲಭ್ಯತೆ. 5, ನದಿಗಳು ಮೀನುಗಾರಿಕೆಗೆ ಅನುಕೂಲ. ಲಾಸ್ಟ್, ನದಿಗಳು ಜಲಮಾರ್ಗಗಳನ್ನು ಒದಗಿಸಿ ವ್ಯಾಪಾರ ಸಂಪರ್ಕಕ್ಕೆ ಅವಕಾಶ ಮಾಡಿಕೊಡ್ತವೆ. ಇವು 6 ಪಾಯಿಂಟ್ಸ್ಗಳನ್ನು ನೀವು ಬಹೆಟ್ ಮಾಡಬೇಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ಕನ್ಫ್ಯೂಷಿಯಸ್ನ ಬೋಧನೆಗಳು. ಇದು ಕೂಡ ನಿಮಗೆ 5 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಪ್ರಶ್ನೆ. ನೀವು ಇನ್ನೊಬ್ಬರು ನಿಮಗೇನು ಮಾಡಬಾರದೆಂದು ಬಯಸುತ್ತೀರೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡಿ. ಚಾರಿತ್ರ್ಯವು ಸಮಾಜದ ಬುನಾದಿ. ಅರಿವು ಮನೆಯಿಂದಲೇ ಪ್ರಾರಂಭವಾಗ್ತದೆ. ಶ್ರೇಷ್ಠ ಮನುಷ್ಯ ಮೊದಲು ಕಾರ್ಯವನ್ನು ಮಾಡ್ತಾನೆ, ಆಮೇಲೆ ಅದನ್ನು ನುಡಿತಾನೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಸಮಾಜದ ಒಳಿತು ತಂದೆ ತಾಯಿಯವರಿಗೆ ಮಕ್ಕಳ, ಗಂಡನಿಗೆ ಹೆಂಡತಿಯ ವಿಧೇಯತೆ, ಗುರುಗಳಿಗೆ ವಿಧೇಯತೆಯನ್ನು ಕೊಡೋದರ ಮೇಲೆ ಅವಲಂಬನೆಯನ್ನು ಮಾಡಿದೆ. ಅತಿಯಾದ ತೆರಿಗೆ ಮತ್ತು ಕಠೋರ ಶಿಕ್ಷೆಯನ್ನು ತೊಡೆದು ಹಾಕಬೇಕು. ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು. ಸರ್ಕಾರ ಅನಾಥರನ್ನು, ಮುದುಕರನ್ನು, ವಿಧವೆಯರನ್ನು, ರೋಗಿ ಮತ್ತು ಅಂಗವಿಕಲರನ್ನು ರಕ್ಷಣೆ ಮಾಡಬೇಕು ಅಂತ ಕನ್ಫ್ಯೂಷಿಯಸ್ನ ಬೋಧನೆಗಳಲ್ಲಿ ಬರ್ತದೆ. ವೆರಿ ಮೋಸ್ಟ್ ರಿಪೀಟೆಡ್ ಮತ್ತು ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆ, ಈಜಿಪ್ಟ್ ನಾಗರಿಕತೆಯ ಕೊಡುಗೆಗಳು. ಎಸ್, ಫಸ್ಟ್ ಬರ್ತಕ್ಕಂಥ ಪಾಯಿಂಟು ಧರ್ಮದಲ್ಲಿ ಬರೀರಿ. ಈಜಿಪ್ತಿನ ಜನರ ಜೀವನದಲ್ಲಿ ಧರ್ಮ ಪ್ರಮುಖ ಪಾತ್ರ ವಹಿಸಿತ್ತು. ಅವರು ಬಹು ದೇವತಾರಾಧಕರಾಗಿದ್ದು ಹಲವಾರು ದೇವಾಲಯಗಳನ್ನು ಪೂಜಿಸ್ತಿದ್ರು. ದೇವರುಗಳನ್ನು, ಪ್ರಕೃತಿ ಅಂಶಗಳಾದ ಮರ, ಗಿಡ, ಪ್ರಾಣಿಗಳನ್ನು ಪೂಜಿಸ್ತಿದ್ರು. ಅವರ ಪ್ರಮುಖ ದೇವರುಗಳು ಅಮುನ್ ರಾ ದೇವರ ದೇವನಾಗಿದ್ದು ಈಜಿಪ್ತಿನ ನಿರ್ಮಾಣಕ. ರಾ ಅಂದರೆ ಸೂರ್ಯ ದೇವತೆ, ಓಸಿರಿಸ್ ಅಂದರೆ ಪಾತಾಳ ಅಥವಾ ಮೃತ್ಯು ದೇವತೆ, ಈಸಿಸ್ ಅಂದರೆ ಮಾತೃತ್ವ ದೇವತೆ ಅಥವಾ ಓಸಿರಸ್ನ ಹೆಂಡತಿ. ಇನ್ನು ಹೋರಸ್ ಮತ್ತು ಹತ ಕೆಳ ಶ್ರೇಣಿಯ ದೇವತೆಗಳಾಗಿದ್ದರು. ಈಜಿಪ್ತಿಯನ್ನರು ತಮ್ಮ ದೇವತೆಗಳಿಗಾಗಿ ಹಲವಾರು ಗುಡಿಗಳ ನಿರ್ಮಾಣವನ್ನು ಮಾಡಿದರು. ಇವರು ಆತ್ಮಗಳ ಮರು ಆಗಮನದಲ್ಲಿ ನಂಬಿಕೆ ಇಟ್ಟಿದ್ದರು. ಈ ಕಾರಣದಿಂದಲೇ ಶವಗಳನ್ನು ಮಮ್ಮಿಗಳಲ್ಲಿ ಸಂರಕ್ಷಣೆಯನ್ನು ಮಾಡ್ತಿದ್ರು. ಇವರಿಗೆ ಪುನರ್ಜನ್ಮದಲ್ಲಿ ವಿಶ್ವಾಸವಿತ್ತು. ಪುರೋಹಿತರು ಉನ್ನತ ಸ್ಥಾನಮಾನಗಳನ್ನು ಅನುಭವಿಸುತ್ತಿದ್ದರು. ರಾಜಧರ್ಮದ ಮುಖ್ಯಸ್ಥನಾಗಿದ್ದು 4ನೆಯ ಅಮೆನ್ಹೋಟೆಪ್ ದೊರೆ ಏಕದೇವತಾರಾಧನೆಯನ್ನು ಜಾರಿಯಲ್ಲಿ ತಂದು ಸೂರ್ಯ ಅಥವಾ ರಾ ದೇವರನ್ನು ಪೂಜಿಸುವಂತೆ ಆದೇಶ ಮಾಡ್ತಾನೆ. ಆದರೆ ಅವನ ನಂತರದ ದೊರೆಗಳು ಇದನ್ನು ಮುಂದುವರೆಸಲಿಲ್ಲ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೀಬೇಕು, ಸಾಹಿತ್ಯ ಮತ್ತು ಕಲಿಕೆ. ಎಸ್, ಈಜಿಪ್ತಿಯನ್ನರು ಚಿತ್ರಲಿಪಿಯನ್ನು ಅಭಿವೃದ್ಧಿಪಡಿಸ್ತಾರೆ. ಪ್ರಾಚೀನ ಈಜಿಪ್ತಿಯನ್ನರ ಲಿಪಿಯನ್ನು ಹೈರೋಗ್ಲಿಪಿಂಗ್ಸ್ ಅಂತ ಕರೀತಾರೆ. ಹೈರೋಗ್ಲಿಪಿಂಗ್ಸ್ ಅಂದರೆ ಪವಿತ್ರ ಬರವಣಿಗೆ ಅಂತ ಅರ್ಥ. ಇದನ್ನು ಪ್ಯಾಪಿರಸ್ ಅಂತಕ್ಕಂಥ ಮರದ ಎಲೆ ಮೇಲೆ ಬರೀತಿದ್ರು. ಇವರ ಕಾಲದಲ್ಲಿ ದೊರೆತಿರ್ತಕ್ಕಂಥ ಮುಖ್ಯ ಕೃತಿಗಳೆಂದರೆ ದಿ ಬುಕ್ ಆಫ್ ದಿ ಡೆಡ್, ಕಾಫಿನ್ ಟಿಕ್ಸ್, ದಿ ಟೇಲ್ ಆಫ್ ಅನುಪು ಮತ್ತು ಬೀಟು. ಈಜಿಪ್ತಿಯನ್ನರಿಗೆ ಔಷಧಶಾಸ್ತ್ರ, ರೇಖಾಗಣಿತ, ಪಂಚಾಂಗ, ಭೂಗೋಳಶಾಸ್ತ್ರ, ಗಣಿತಶಾಸ್ತ್ರದ ಬಗ್ಗೆ ಉತ್ತಮ ಜ್ಞಾನವಿತ್ತು. ಇವರು ತ್ರಿಕೋನ, ಆಯತ, ಚೌಕ, ವೃತ್ತ, ಷಟ್ಕೋನಗಳ ವಿಸ್ತೀರ್ಣಗಳನ್ನು ಖಚಿತವಾಗಿ ಅಳೆಯಬಲ್ಲವರಾಗಿದ್ದರು. ಈಜಿಪ್ತಿಯನ್ನರಿಗೆ ಸಂಕಲನ, ವ್ಯವಕಲನ, ಭಾಗಾಕಾರದ ಸ್ಪಷ್ಟ ಜ್ಞಾನವಿತ್ತು, ಆದರೆ ಗುಣಾಕಾರದ ತಿಳುವಳಿಕೆ ಇರಲಿಲ್ಲ. ದಶಮಾಂಶ ಪದ್ಧತಿಯನ್ನು ಅಭಿವೃದ್ಧಿಪಡಿಸ್ತಾರೆ. ಸೌರ ಪಂಚಾಂಗವನ್ನು ಅನುಸರಿಸಿದರು. ಇವರ ಪಂಚಾಂಗದಲ್ಲಿ ಒಂದು ವರ್ಷಕ್ಕೆ 12 ತಿಂಗಳು, ಪ್ರತಿ ತಿಂಗಳಿನಲ್ಲಿ 30 ದಿನಗಳಿದ್ದವು. ಇವರು ವರ್ಷವೊಂದನ್ನು 4 ತಿಂಗಳುಗಳ 3 ಕಾಲಗಳಾಗಿ ವಿಂಗಡ ಮಾಡ್ತಾರೆ. ಇವರು ನೆರಳಿನ ಗಡಿಯಾರವನ್ನು ಸಂಶೋಧನೆ ಮಾಡ್ತಾರೆ. ಪುರೋಹಿತರು ಜನರಿಗೆ ಶಿಕ್ಷಣ ನೀಡ್ತಾಯಿದ್ರು. ಮಗುವಿಗೆ 5 ವರ್ಷವಾದಾಗ ಗುರುಗಳ ಬಳಿ ಕಳಿಸ್ತಾ ಇದ್ರು ಮತ್ತು 12 ವರ್ಷಗಳ ಶಿಕ್ಷಣವನ್ನು ನೀಡ್ತಾಯಿದ್ರು. ದೇವಾಲಯಗಳು ಶಿಕ್ಷಣ ಕೇಂದ್ರಗಳಾಗಿದ್ದು ಶಿಕ್ಷಣ ಸರ್ಕಾರದ ನಿಯಂತ್ರಣದಲ್ಲಿತ್ತು ಅಂತ ಬರೀಬೇಕು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ಕಲೆ ಮತ್ತು ವಾಸ್ತುಶಿಲ್ಪ. ಈಜಿಪ್ತಿಯನ್ನರು ಮಹಾನ್ ನಿರ್ಮಾಣಕಾರರಾಗಿದ್ದು ಅವರ ಕಲೆ ಮತ್ತು ವಾಸ್ತುಶಿಲ್ಪ ಅವರ ಸಂಸ್ಕೃತಿಯ ಪ್ರತಿಬಿಂಬ. ಇವರು ತಮ್ಮ ದೇವತೆಗಳಿಗಾಗಿ ಗುಡಿಗಳನ್ನು ಮತ್ತು ರಾಜರನ್ನು ಹೂಳಲು ಪಿರಮಿಡ್ಗಳನ್ನು ನಿರ್ಮಿಸಿದ್ದಾರೆ. ಗುಡಿಗಳ ಹಾಗೂ ಪಿರಮಿಡ್ಗಳ ಗೋಡೆಗಳ ಮೇಲೆ ಸುಂದರವಾದ ಶಿಲ್ಪಗಳನ್ನು ಕೆತ್ತಿದ್ದಾರೆ ಮತ್ತು ಚಿತ್ರಕಲೆಗಳಿಂದ ಅಲಂಕರಿಸಿದ್ದಾರೆ. ಇವರು ಸುಣ್ಣದ ಕಲ್ಲು, ಮರಳುಗಲ್ಲು, ಗ್ರಾನೈಟ್ ಮತ್ತು ಮರಗಳನ್ನು ಬಳಸಿ ಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ. ಇನ್ನು ನೆಕ್ಸ್ಟ್ ಬರ್ತದೆ ಸ್ಪಿಂಕ್ಸ್. ಸ್ಪಿಂಕ್ಸ್ ಅಂದರೆ ಇದು ಮನುಷ್ಯನ ಶಿರ ಮತ್ತು ಸಿಂಹದ ಶರೀರ ಹೊಂದಿರುವ ಕಾಲ್ಪನಿಕ ಪ್ರಾಣಿ. ಖಾತ್ರಿ ಎಂಬ ಸಾಮ್ರಾಟನಿಂದ ಕೆತ್ತಿಸಲ್ಪಟ್ಟಿರುವ ಅತಿ ದೊಡ್ಡ ಗೀಜಾ ಸ್ಪಿಂಕ್ಸ್ 240 ಅಡಿ ಉದ್ದ, 66 ಅಡಿ ಎತ್ತರವಾಗಿದ್ದು ಏಕಶಿಲೆಯಲ್ಲಿ ಕೆತ್ತಲಾಗಿದೆ. ಇನ್ನು ಪಿರಾಮಿಡ್ ಬರ್ತದೆ. ಈಜಿಪ್ತಿಯನ್ನರು ಬೃಹತ್ ಪಿರಾಮಿಡ್ಗಳನ್ನು ನಿರ್ಮಾಣ ಮಾಡಿದರು. ಇವು ತಮ್ಮ ಸಾಮ್ರಾಟರ ಗೋರಿಗಳಾಗಿವೆ. ಗೀಜಾ ಪಿರಾಮಿಡ್ ಸಾಮ್ರಾಟ ಖುಗುವಿನ ಗೋರಿಯಾಗಿದೆ. ಇದನ್ನು ಆತನ ಮಗ ಮತ್ತು ಮೊಮ್ಮಗ ಕಟ್ಟಿಸಿದ್ದ. ಇದು ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದು. ಈ ಪಿರಮಿಡ್ 746 ಅಡಿ ಉದ್ದ, 746 ಅಡಿ ಅಗಲ, 481 ಅಡಿ ಎತ್ತರವಾಗಿದ್ದು 13 ಎಕರೆ ಪ್ರದೇಶವನ್ನು ಆವರಿಸಿದೆ. ಇದನ್ನು ಸುಮಾರು 1 ಲಕ್ಷ ಸೈನಿಕರು 20 ವರ್ಷದ ಅವಧಿಯಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ.
ಲಾಸ್ಟ್ ಬರೋದು ಲಗ್ಜೂರ್ ದೇವಾಲಯ. ಇದು ವೈಭವಪೂರಿತವಾದ ಪ್ರವೇಶ ದ್ವಾರ ಹೊಂದಿದ್ದು ಈ ದೇವಾಲಯದ ಮುಂದಿನ ರಸ್ತೆ 365 ಸ್ಪಿಂಕ್ಸ್ ಮೂರ್ತಿಗಳ ಸಾಲು ಹೊಂದಿದೆ. ಬಾಗಿಲ ಎದುರೆಡೆಗೆ ಎರಡೂ ಬದಿಯಲ್ಲಿ ಎತ್ತರವಾದ ಕಂಬಗಳನ್ನು ನಿರ್ಮಾಣ ಮಾಡಿದ್ದಾರೆ. ಸೊ ಜಸ್ಟ್ ನೀವು ಕಮೆಂಟಲ್ಲಿ ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.